Hi ಎಲ್ರಿಗೂ ನಮಸ್ಕಾರ. Welcome back to my YouTube channel. Hope you guys are all doing fine. First of all, thank you so much for all the love and support for the previous video. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ನೀವೇನಾದರೂ ನ್ಯೂ ವ್ಯೂವರ್ ಆಗಿದ್ರೆ ನನ್ನ ಚಾನಲ್ನ ಚೆಕ್ ಮಾಡಿ. ಹಾಗೆ ಈ ಥರ ತುಂಬ ಕಂಟೆಂಟ್ಸ್ಗೋಸ್ಕರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಸೊ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ ಥರ ಈ ವಾರ ಫಸ್ಟ್ ಕ್ರೈ ಬೇಬಿ ಪ್ರಾಡಕ್ಟ್ಸ್ ರಿವ್ಯೂ ಮಾಡ್ತಾ ಇದ್ದೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ದ ಸ್ಕಿನ್ ಕೇರ್. ಸ್ಕಿನ್ಗೆ ಬಂದು ನಾನು ಬೇಬಿದೆಲ್ಲ ಸ್ಕಿನ್ ಕೇರು ಸಿಬಾಮೆಡ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ. ಸಿಬಾಮೆಡ್ ಪ್ರಾಡಕ್ಟ್ಸ್ದು ಒಂದು ಅಡ್ವಾಂಟೇಜ್ ಏನಂದರೆ ದಿ ಆರ್ pH ವಿಚ್ ಇಸ್ 5.5 ವಿಚ್ ಇಸ್ ವೆರಿ ಅಕ್ಯುರೇಟ್ ಫಾರ್ ದ ಬೇಬಿ ಸ್ಕಿನ್. ಯಾವುದೇ ರೀತಿ ರೆಡ್ನೆಸ್ ಆಗಲಿ, ಇಚ್ಚಿನೆಸ್ ಆಗಲಿ, ರ್ಯಾಷಸ್ ಆಗಲಿ ನನ್ನ ಬೇಬಿಗೆ ಇದು ಕಾಸ್ ಮಾಡಿಲ್ಲ. ಡೆಫಿನೆಟ್ಲಿ ನೀವು ಒಂದು ಪ್ಯಾಚ್ ಟೆಸ್ಟ್ ಮಾಡಿ ನಂತರ ಯೂಸ್ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡ್ತೀನಿ. ಫಸ್ಟ್ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಕ್ಲೆನ್ಸಿಂಗ್ ಬಾರ್, ಬೇಬಿ ಕ್ಲೆನ್ಸಿಂಗ್ ಬಾರ್. ಈ ಥರ ಪ್ಯಾಕೇಜಲ್ಲಿ ಬರುತ್ತೆ. ಸೊ ದಿಸ್ ಇಸ್ ಅ ವೆರಿ ಗುಡ್ ಸೋಪ್, ನಾರ್ಮಲ್ ಸೋಪ್ ಥರಾನೇ. ಥಿಂಗ್ ಇಸ್ ದ್ಯಾಟ್ ಇಟ್ಸ್ ಕ್ಲಿನಿಕಲಿ ಟೆಸ್ಟೆಡ್ ಆ್ಯಂಡ್ ಇದ್ರದ್ದು pH 5.5 ಇದೆ. ದಟ್ ಈಸ್ ದ ಟೂ ಮೇನ್ ರೀಸನ್ಸ್ ಟು ಯೂಸ್ ಇಟ್. ಆ್ಯಂಡ್ ಲೆಸ್ ಹಾರ್ಮ್ಫುಲ್ ಕೆಮಿಕಲ್ಸ್ ಯೂಸ್ ಮಾಡಿದ್ದಾರೆ ಇದರಲ್ಲಿ. ಅಫ್ಕೋರ್ಸ್ ಕೆಮಿಕಲ್ ಯೂಸ್ ಮಾಡಿದ್ರೆ ಯಾವ ಪ್ರಾಡಕ್ಟು ಬರಲ್ಲ. ವೆನ್ ಯು ಕಂಪೇರ್ ಇಟ್ ಲೆಸ್ ಕೆಮಿಕಲ್ಸ್ ಇದೆ. ಆ್ಯಂಡ್ ರೇಂಜ್ ವೈಸ್ ಇದು ಬಂದು ನಿಮಗೆ ಐ ಥಿಂಕ್ ಅರೌಂಡ್ 430 rupees ಫಾರ್ 150 ಗ್ರಾಮ್ ಬಾರಿಗೆ ಬರುತ್ತೆ. ಬಟ್ ಫಸ್ಟ್ ಕ್ರೈಯಲ್ಲಿ ನಿಮಗೆ ಆಲ್ವೇಸ್ 10% ಆಫ್ ಇರೋದ್ರಿಂದ 430 ಮೈನಸ್ 10% ಆಗಿ ನಿಮಗೆ ಸಿಗುತ್ತೆ. ಆ್ಯಂಡ್ ದಿಸ್ ಇಸ್ ವೆರಿ ಗುಡ್. ಒಂದು ಡಿಸ್ಅಡ್ವಾಂಟೇಜ್ ಏನು ಅಂದರೆ ದಿಸ್ ಡಸಂಟ್ ಪ್ರೊಡ್ಯೂಸ್ ಮಚ್ ಲ್ಯಾಥರ್. ಅಷ್ಟು ನೊರೆ ಬರಲ್ಲ ಆ್ಯಂಡ್ ತುಂಬ ಬೇಗ ಕರ್ಗೋಗುತ್ತೆ. ದ ಮಿಸ್ಟೇಕ್ ಐ ಡಿಡ್ ವಾಸ್ 1 ತೊಗೋಬೇಕಿತ್ತು. ಐ ಆರ್ಡರ್ಡ್ ಪ್ಯಾಕ್ ಆಫ್ 6. ಇವಾಗ ಇದು ಖಾಲಿ ಆಗದೆ ಐ ಕ್ಯಾಂಟ್ ಸ್ವಿಚ್. ಯಾಕಂದರೆ ಇವ್ರದ್ದು ಬಾಡಿ ವಾಶ್ ಬರುತ್ತೆ ಒಂದು. ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಯೂಸ್ ಇಟ್. ಯಾಕಂದರೆ ತುಂಬ ಹ್ಯಾಂಡಿ ಆಗುತ್ತೆ ಆ್ಯಂಡ್ ಕರ್ಗೋದಾಗಲಿ ಅಥವಾ ನಿಮಗೆ ಅದನ್ನ ಹ್ಯಾಂಡಲ್ ಮಾಡೋಕ್ಕಾಗಲಿ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಬಟ್ ದಿಸ್ ಇಸ್ ಅ ಬಾರ್, ಅದು ಬಾಡಿ ವಾಶ್. ದ್ಯಾಟ್ ಈಸ್ ದ ಓನ್ಲಿ ಡಿಫ್ರೆನ್ಸ್. ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಇದು ನಿಮಗೆ 2 ಸೈಜಸಲ್ಲಿ ಸಿಗುತ್ತೆ ಅನಿಸುತ್ತೆ. ಒಂದು 75 grams ಇಫ್ ಐಮ್ ನಾಟ್ ರಾಂಗ್, ಐಮ್ ನಾಟ್ ಶ್ಯೂರ್. 2 ವೇರಿಯಂಟ್ಸಲ್ಲಿ ಬರುತ್ತೆ. ದಿಸ್ ಇಸ್ ಅ 150 ಗ್ರಾಮ್ ಬಾರ್. ನೆಕ್ಸ್ಟ್ ಬಂದು ವಿ ಹ್ಯಾವ್ ಸಿಬಾಮೆಡ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್. ಇದು ನಾನು ಬೇಬಿ ಫೇಸ್ಗೆ ಯೂಸ್ ಮಾಡ್ತೀನಿ. ಇದು ಟೆಕ್ಸ್ಚರ್ ಬಂದು ಈ ಥರ ಬರುತ್ತೆ. ನಾರ್ಮಲ್ ನಾವು ಫೇಸ್ ಕ್ರೀಮ್ ಹಾಕ್ತೀವಲ್ವ ಆ ಥರ ಬರುತ್ತೆ, ನಾನ್ ಸ್ಟಿಕ್ಕಿ. ಬಟ್ ಹಾಕಿದ್ಮೇಲೆ ನಿಮಗೆ ಇದು ಏನೋ ಲೈಟಾಗಿ ಶೈನ್ ಬರುತ್ತೆ. ಐ ಡೋಂಟ್ ನೋ ವಿಡಿಯೋದಲ್ಲಿ ಕಾಣಿಸುತ್ತಾ ಇಲ್ವಾ ಗೊತ್ತಿಲ್ಲ. ಈ ಥರ ಒಂದು ಲೈಟ್ ನಾವು ಫೇಸಿಗೆ ಸೀರಮ್ ಎಲ್ಲ ಹಚ್ಕೊಂಡಾಗ ಒಂದು ಗ್ಲೋ ಬರುತ್ತಲ್ಲ ಆ ಥರ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಗುಡ್. ಮಾಯ್ಶ್ಚರ್ನ ಚೆನ್ನಾಗಿ ಲಾಕ್ ಮಾಡುತ್ತೆ. ವೆರಿ ಅಕ್ಯುರೇಟ್ ಫಾರ್ ಬೇಬಿ ಸ್ಕಿನ್. ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಇದು 2 ಸೈಜಸಲ್ಲಿ ಬರುತ್ತೆ ಅನ್ಕೋತೀನಿ. ಐ ಹ್ಯಾವ್ ಗಾನ್ ಫಾರ್ ದ ಬಿಗ್ಗರ್ ಒನ್. ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಇದಕ್ಕೊಂದು ಔಟರ್ ಕವರ್ ಬರುತ್ತೆ. ನಿಮಗೆ ಎಕ್ಸ್ಪೈರಿ ಡೇಟ್ ಎಲ್ಲನೂ ಆ ಔಟರ್ ಕವರಲ್ಲಿರುತ್ತೆ. ಐ ಹ್ಯಾವ್ ಡಿಸ್ಕಾರ್ಡೆಡ್ ಇಟ್. ಈಗ ನೀವು ನಿಮ್ಮ ಆರ್ಡರ್ ಹಿಸ್ಟ್ರಿಗೆ ಹೋದರೆ ಇದ್ರದ್ದು ಎಕ್ಸ್ಪೈರಿ ಡೇಟ್ ಎಲ್ಲನೂ ಸಿಗುತ್ತೆ. ಇದು ನೆಟ್ ಕಂಟೆಂಟ್ ಬಂದು 200 ml ಇದೆ. ಯು ಕ್ಯಾನ್ ಗೋ ಫಾರ್ ದ ಸ್ಮಾಲರ್ ಒನ್ ಆಲ್ಸೋ. ಯಾಕಂದರೆ ಯಾವತ್ತು ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡಿ. ಫಾರ್ ದ್ಯಾಟ್ ಗೋ ವಿತ್ ದ ಸ್ಮಾಲರ್ ಒನ್. ಯಾ, ದಟ್ಸ್ ಇಟ್. ಇದು ಬಂದು ಸಿಬಾಮೆಡ್ ಬೇಬಿ ಕ್ರೀಮ್. ನೆಕ್ಸ್ಟ್ ಐ ಹ್ಯಾವ್ ಸಿಬಾಮೆಡ್ ಬಾಡಿ ಲೋಷನ್. ಈ ಥರ ಪ್ಯಾಕೇಜಿಂಗಲ್ಲಿ ಬರುತ್ತೆ. ಅಗೇನ್ ಇಟ್ ಈಸ್ ನಾರ್ಮಲ್ ಬಾಡಿ ಲೋಷನ್ಸ್ ಥರನೇ. ತುಂಬ ನಾನ್ ಸ್ಟಿಕ್ಕಿ ಇಲ್ಲ, ಸ್ವಲ್ಪ ವಾಟ್ರಿ ಆಗಿದೆ. ಸೊ ದ್ಯಾಟ್ ನಿಮಗೆ ಹಚ್ಚಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ದ ಕಂಟೆಂಟ್ಸ್ ಯು ಕ್ಯಾನ್ ರೀಡ್. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅದನ್ನು ಇಲ್ಲೇ ಮೆನ್ಷನ್ ಮಾಡಿದ್ದಾರೆ. ಯು ಕ್ಯಾನ್ ಗೋ ಥ್ರೂ ಇಟ್. ಆ್ಯಂಡ್ ನಿಮ್ಮ ಬೇಬಿ ಸ್ಕಿನ್ಗೆ ಸೂಟ್ ಆಗುತ್ತೆ ಅನಿಸಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಒನ್. ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದು ಐ ಥಿಂಕ್ ಅರೌಂಡ್ 900 ಚೇಂಜ್ ಏನೋ ಪೇ ಮಾಡಿದ್ದೀನಿ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್. ಯು ಕ್ಯಾನ್ ಚೆಕ್ ಇನ್ ದ ಸ್ಕ್ರೀನ್. ನಾನು ಅಟ್ಯಾಚ್ ಮಾಡಿರ್ತೀನಿ ಸ್ಕ್ರೀನ್ಶಾಟ್ನ. ಇದು ಬಂದು 400 ml. ಐ ಥಿಂಕ್ ಇದಕ್ಕಿಂತ ಚಿಕ್ಕದು ಬರುತ್ತೆ. ದೆರ್ ಆರ್ 2 ವೇರಿಯಂಟ್ಸ್ ಅಗೇನ್. ಐ ಹ್ಯಾವ್ ಗಾಟ್ ದ 400 ml ಒನ್. ಯು ಕ್ಯಾನ್ ಬಾಡಿಗೆ ನಾನು ಈ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಫೇಸಿಗೆ ಐ ಯೂಸ್ ದಟ್ ಎಕ್ಸ್ಟ್ರಾ ಸಾಫ್ಟ್ ಕ್ರೀಮ್. ನೆಕ್ಸ್ಟ್ ಬಂದು ಸಿಬಾಮೆಡ್ ಪೌಡರ್. ಐ ಗಾಟ್ ಅ ಸ್ಮಾಲ್ ಪೌಡರ್. ಎಷ್ಟಪ್ಪ ಇದು 100 ಗ್ರಾಮ್ಸ್ದು. ಡಾಕ್ಟರ್ ರೆಕಮೆಂಡ್ ನಾಟ್ ಟು ಯೂಸ್ ಪೌಡರ್ಸ್. ನಾನು ಫೇಸ್ ಹತ್ರ ಎಲ್ಲೂ ಯೂಸ್ ಮಾಡಲ್ಲ ಇದನ್ನ. ಥೈಸ್ ಹತ್ರ ಡೈಪರ್ ಹಾಕಿ ಅಥವಾ ನೀರು, ಅವ್ರದ್ದು ಥೈಸ್ ರೀಜನಲ್ಲಿ ನೀರು ಅಂಶ ಹಾಗೆ ಇದ್ದರೆ
ಅಲ್ಲಿ ಸ್ಕಿನ್ ಪೀಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಸ್ವಲ್ಪ ಪೌಡರ್ ತೊಗೊಂಡು ಹಾಗೆ ಡ್ಯಾಬ್ ಮಾಡ್ಬೋದು ಜಸ್ಟ್ ಟು ರಿಮೂವ್ ದಟ್ ವಾಟರ್ ಕಂಟೆಂಟ್. ಐ ಆಮ್ ಯೂಸಿಂಗ್ ದಿಸ್ ಸೀಬಾಮೆಟ್ ಪೌಡರ್. ಈಗೇನು ವಿತ್ ಆಲಿವ್ ಆಯಿಲ್ ಬರುತ್ತೆ ಇದು, ವಿಚ್ ಇಸ್ ಗುಡ್ ಫಾರ್ ಬೇಬಿ ಸ್ಕಿನ್. ನೀವೇನಾದರೂ ನಂತರ ಪೌಡರ್ ಯೂಸ್ ಮಾಡ್ತೀರಾ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಒನ್. ಇದು ಇದು ವೇರಿಯನ್ಸಲ್ಲಿ ಬರುತ್ತೆ. ಐ ಥಿಂಕ್ ಇದು 100 ಗ್ರಾಮ್ಸ್ದು, ಇನ್ನೊಂದು 250 ಗ್ರಾಮ್ಸ್ದು ಬರುತ್ತೆ ಅನಿಸುತ್ತೆ. ಬಟ್ ನಾನು ತುಂಬ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಐ ಗಾಟ್ ದ ಸ್ಮಾಲರ್ ಒನ್. ನೆಕ್ಸ್ಟ್ ಬಂದು ಸೀಬಾಮೆಡ್ ಬೇಬಿ ಶ್ಯಾಂಪೂ ಇದೆ. ಅಗೇನ್ ದಿಸ್ ಇಸ್ ವೆರಿ ಗುಡ್ ಫಾರ್ ಬೇಬಿ ಸ್ಕ್ಯಾಲ್ಪ್. ಯಾವುದೇ ಥರ ಇರಿಟೇಷನ್ ಆಗಲಿ ಅಥವಾ ಹೇರ್ ಡ್ಯಾಮೇಜ್ ಆಗಲಿ ನನ್ನ ಬೇಬಿಗೆ ಇದು ಕಾಸ್ ಮಾಡಿಲ್ಲ. ಇನ್ಫ್ಯಾಕ್ಟ್ ಎಕ್ಸ್ಟ್ರಾ ಸಾಫ್ಟ್ ಮಾಡ್ತು ಬೇಬಿ ಹೇರ್ನ. ಇದು ಆಯಿಲ್ ಕಂಟೆಂಟ್ ಒಂದು ವಾಶ್ಗೆಲ್ಲ ಹೋಗುತ್ತೆ. ತುಂಬ ಜಾಸ್ತಿ ಯೂಸ್ ಮಾಡಬೇಡಿ, ಸ್ವಲ್ಪ ತೊಗೊಂಡು ಯೂಸ್ ಮಾಡಿ, ಬಿಕಾಸ್ ಬೇಬಿ ಸ್ಕಿನ್ ಡೆಲಿಕೇಟ್ ಆಗಿರುತ್ತೆ ಅಲ್ವ. ಸೊ ಯು ಕ್ಯಾನ್ ಗೋ ವಿತ್ ಅ ಲೆಸರ್ ಕ್ವಾಂಟಿಟಿ. ಇದು ಬಂದು 500 ml. ಅಗೇನ್ ಇದರಲ್ಲೂ ನಿಮಗೆ 2 ವೇರಿಯಂಟ್ಸ್ ಇದೆ, ಚಿಕ್ಕದು ಸಿಗುತ್ತೆ. ಇಫ್ ಯು ವಾಂಟ್ ಟು ಡೂ ಅ ಪ್ಯಾಚ್ ಟೆಸ್ಟ್ ಯು ಕ್ಯಾನ್ ಗೋ ಫಾರ್ ದ ಸ್ಮಾಲರ್ ಒನ್. ಇದ್ರದ್ದು ಪ್ರೈಸ್ ನನಗೆ ನೆನಪಿಲ್ಲ, ನಾನು ಸ್ಕ್ರೀನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡಿಕೊಂಡು ತಗೊಳ್ಳಿ ಇಫ್ ಯು ವಾಂಟ್. ಅಗೇನ್ ಎಲ್ಲ ಸೀಬಾಮೆಡ್ ಪ್ರಾಡಕ್ಟ್ಸ್ ಬಂದು ನಾನು ಫಸ್ಟ್ ಡೇಯಿಂದನೇ ಯೂಸ್ ಮಾಡ್ತಿದ್ದೀನಿ. ಇದುವರೆಗೂ ಯಾವುದೇ ರೀತಿ ಇರಿಟೇಷನ್ ನನ್ನ ಬೇಬಿ ಸ್ಕಿನ್ಗೆ ಆಗಿಲ್ಲ. ಅಗೇನ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ನಾರ್ಮಲ್ ಬೇರೆ ಎಲ್ಲ ಶ್ಯಾಂಪು ಯಾವ ಥರ ಬರುತ್ತೆ ಅದೇ ಥರ ಇರುತ್ತೆ ಕನ್ಸಿಸ್ಟೆನ್ಸಿ. ನೆಕ್ಸ್ಟ್ ಒನ್ ಬಂದು ವಿ ಹ್ಯಾವ್ ಸೀಬಾಮೆಡ್ ಬೇಬಿ ಮಸಾಜ್ ಆಯಿಲ್. ಜನರಲಿ ಎಲ್ಲರೂ ಕೋಕೋನಟ್ ಆಯಿಲ್ ಪ್ರಿಫರ್ ಮಾಡ್ತಾರೆ. ನಮ್ಮ ಮನೇಲೂ ಅಷ್ಟೇ, ನಾವು 2 ಹೊತ್ತು ಬೇಬಿಗೆ ಎಣ್ಣೆ ಹಚ್ತೀವಿ. ಫಸ್ಟ್ ಬೆಳಗ್ಗೆ ಬಂದು ಕೋಕೋನಟ್ ಆಯಿಲ್ ಹಚ್ತೀವಿ. ನಮ್ಮ ಮನೆಯದ್ದೇ ಕಾಯಿನ ಕೊಬ್ಬರಿ ಮಾಡಿ ಎಣ್ಣೆ ತೆಗೆಸಿರೋ ಎಣ್ಣೆ, ನೋ ಪ್ರಿಸರ್ವೇಟಿವ್ಸ್ ನಥಿಂಗ್. ಬೆಳಗ್ಗೆ ಅದನ್ನೇ ಹಚ್ಚಿ ಸ್ನಾನ ಮಾಡಿಸೋದು. ಈವ್ನಿಂಗ್ ಮಾತ್ರ ಈ ಮಸಾಜ್ ಆಯಿಲ್ ಹಾಕಿ ಮಸಾಜ್ ಮಾಡ್ತೀವಿ. ಇಟ್ ಈಸ್ ವೆರಿ ಗುಡ್. ಏನೂ ಫ್ರೇಗ್ರೆನ್ಸ್ ಇಲ್ಲ ಫಸ್ಟ್ ಆಫ್ ಆಲ್, ಆ್ಯಂಡ್ ಹಾಕಿದ ತಕ್ಷಣ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಒನ್ ಗುಡ್ ಥಿಂಗ್. ಸೊ ದ್ಯಾಟ್ ಎಲ್ಲೂ ಸ್ಟಿಕ್ಕಿಯಾಗಿ ಬೇಬಿಗೆ ಇರಿಟೇಷನ್ ಆಗೋಂಥ ಸಂದರ್ಭ ಬರಲ್ಲ. I can definitely go for this one. It is one of the very good massage oil and ingredients ತುಂಬ ಚೆನ್ನಾಗಿದೆ. You can go for it. ಒಂದ್ಸತಿ ನೋಡಿ ತಗೊಳ್ಳಿ. ಇಫ್ ಯು ಥಿಂಕ್ ಇಟ್ ಈಸ್ ಗುಡ್ ಫಾರ್ ಯುವರ್ ಬೇಬಿ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ನಾನು ಯೂಸ್ ಮಾಡಿರೋ ಥರ ಇಟ್ ಹ್ಯಾಸ್ ಬೀನ್ ಬೆಸ್ಟ್ ಟಿಲ್ ಡೇಟ್. ಸೊ ಇದು ಬಂದು ಸೀಬಾಮೆಡ್ ಬೇಬಿ ಮಸಾಜ್ ಆಯಿಲ್. ನೆಕ್ಸ್ಟ್ ಲೆಟ್ಸ್ ಗೋ ವಿತ್ ದ ಕ್ಲೋದಿಂಗ್ಸ್. ಇಷ್ಟೊಂದಿದೆ, ಇಷ್ಟು ಆರ್ಡರ್ ಮಾಡಿದ್ದೆ ನಾನು ಫಸ್ಟ್ ಕ್ರೈಯಿಂದ. ಫಸ್ಟ್ ಲೆಟ್ಸ್ ಗೋ ವಿತ್ ಬೇಬಿ ಬರ್ಬ್ ಕ್ಲಾತ್ಸ್. ಬರ್ಬ್ ಕ್ಲಾತ್ಸ್ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ದಿಸ್ ಒನ್ ನಾವು ಫೀಡ್ ಮಾಡಿ ಬರ್ಬ್ ಮಾಡಿಸುವಾಗ ಈ ಥರ ಇಲ್ಲಿ ಹಾಕ್ಕೊಂಡು, ಸೊ ದ್ಯಾಟ್ ನಮ್ಮ ಬಟ್ಟೆಗೆ ಅಕಸ್ಮಾತ್ ಎಕ್ಸ್ಟ್ರಾ ಆಗಿ ಅವ್ರು ಸ್ಪಿಟ್ ಔಟ್ ಮಾಡಿದ್ರೆ ನಮ್ಮ ಬಟ್ಟೆಗೆ ಆಗಬಾರ್ದು ಅಂತ ವಿ ಕ್ಯಾನ್ ಯೂಸ್ ಇಟ್. ಆ್ಯಂಡ್ ಆಲ್ಸೋ ಅವ್ರ ಸ್ಕಿನ್ನಿಗೆ ಒಂದು ಬ್ಯಾರಿಯರ್ ಥರ ಇರುತ್ತೆ. ನಮ್ಮ ಕ್ಲೋತ್ಸಲ್ಲಿ ಡರ್ಟ್ ಎಲ್ಲ ಇದ್ದರೆ ಅವ್ರಿಗೆ ಅಂಟ್ಕೊಳ್ಳಲ್ಲ. ದಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದ ಬರ್ಬ್ ಕ್ಲೋ. ಐ ಥಿಂಕ್ ಮೋಸ್ಟ್ ಆಫ್ ಯು ವಿಲ್ ಬಿ ನೋಯಿಂಗ್ ಇಟ್. ಇದು ಬಂದು ನಾನು ಬೇಬಿ ಹಾಗಿಂದ ಆರ್ಡರ್ ಮಾಡಿರೋದು. ದಿಸ್ ಇಸ್ ಪ್ಯಾಕ್ ಆಫ್ 2. ಸ್ಕ್ರೀನಲ್ಲಿ ಅಟ್ಯಾಚ್ ಮಾಡಿರ್ತೇನೆ, ನೋಡ್ಕೊಳ್ಳಿ. ಇಟ್ಸ್ 100% ಕಾಟನ್. ಕಲರ್ ಬ್ಲೀಡ್ ಆಗಿಲ್ಲ, ಲಿಂಟ್ ಬಂದಿಲ್ಲ. ಆ್ಯಂಡ್ ಐ ಥಿಂಕ್ ತುಂಬ ಸಲ ವಾಶ್ ಮಾಡಿದ್ದೀನಿ ಇದನ್ನ. ಇಟ್ ಈಸ್ ಆ್ಯಸ್ ಗುಡ್ ಆ್ಯಸ್ ನ್ಯೂ, ಯು ಕ್ಯಾನ್ ಸಿ ಇಟ್. ಇದು ಪ್ಯಾಕ್ ಆಫ್ 2 ಬರುತ್ತೆ, ಬೇರೆ ಬೇರೆ ಕಲರ್ಸ್ ಆ್ಯಂಡ್ ಪ್ರಿಂಟ್ಸಲ್ಲಿ ಬರುತ್ತೆ. ಐ ಗಾಟ್ ದಿಸ್ ಒನ್ ಆ್ಯಂಡ್ ಇಟ್ ಈಸ್ ವೆರಿ ಹ್ಯಾಂಡಿ. ಬೇಗ ಒಣಗುತ್ತೆ ಕೂಡ, ತುಂಬ ದಪ್ಪನೂ ಇಲ್ಲ. ಇಟ್ಸ್ ಅ ಗುಡ್ ಒನ್, ಗುಡ್ ಬರ್ಬ್ ಕ್ಲಾತ್, ಯು ಕ್ಯಾನ್ ಗೋ ಫಾರ್ ಇಟ್. ಸೊ ನೆಕ್ಸ್ಟ್ ಒನ್ ಬಂದು ವಿ ಹ್ಯಾವ್ ದಿಸ್ ಪ್ಯಾಕ್ ಆಫ್ 3 ಬೇಬಿ ಕ್ಲೋತ್ಸ್. ಫುಲ್ ಸ್ಲೀವ್ ಶರ್ಟ್ಸ್ ನಾನು ತೊಗೊಂಡಿದ್ದೆ ಬೇಬೀಸ್ಗೆ. ಯಾಕಂದರೆ ನಮ್ಗೆ ಇಲ್ಲಿ ಹೇಳಿದಾಗ, ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ, ನಮ್ಮ ಮನೇಲಿ ಚಳಿ ಜಾಸ್ತಿ ಇರುತ್ತೆ. ಸೊ ಐ ಪ್ರಿಫರ್ಡ್ ಲಾಂಗ್ ಸ್ಲೀವ್ಸ್ ಇನ್ಸ್ಟೆಡ್ ಆಫ್ ಶಾರ್ಟ್. ಸೊ ಫಸ್ಟ್ ಒನ್ ಬಂದು ಈ ಕನಕಾಂಬ್ರ ಕಲರ್, ಲೈಟ್ ಆರೆಂಜ್ ಕಲರ್ ಫುಲ್ ಸ್ಲೀವ್ ಶರ್ಟ್. ಇದರಲ್ಲಿ ಈ ಥರ ಒಂದು ಕ್ಯೂಟ್ ಪ್ರಿಂಟ್ ಇದೆ. ಹೇಗೇನಿದು 0 to 3 months ಏಜ್ ಬೇಬೀಸ್ಗೆ ಇರೋದು. ಬ್ರ್ಯಾಂಡ್ ಹೆಸರು ಬಂದು ಡೂಡ್ಲ್ ಪೂಡ್ಲ್. ಬಟ್ ಕರೆಂಟ್ಲಿ ದಿಸ್ ಐಟಮ್ ಇಸ್ ಔಟ್ ಆಫ್ ಸ್ಟಾಕ್. ಸೊ ನಾನು ಇದೇ ಥರ ಸಿಮಿಲರ್ ಐಟಮ್ನ ನಿಮಗೆ ಸ್ಕ್ರೀನಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಯು ಕ್ಯಾನ್ ಗೋ ಶಾಪ್. ಸೊ ಇದು ಪ್ಯಾಕ್ ಆಫ್ 3 ಬಂತು. ಇನ್ನೊಂದು ಯೆಲ್ಲೋ ಕಲರಲ್ಲಿ. ದಿಸ್ ಇಸ್ ಮೈ ಪರ್ಸ್ನಲ್ ಫೇವ್ರೇಟ್. ಇದು ನನ್ನ ಬೇಬಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಕಲರ್. ಸೊ ನೆಕ್ಸ್ಟ್ ಒನ್ ಬಂದು ದಿಸ್ ಬ್ಲೂ ಕಲರ್. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೂ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲೇ ತೊಗೊಂಡೆ, ಬಿಕಾಸ್ ಯು ನೆವರ್ ನೋ ದ ಜೆಂಡರ್ ಅಲ್ವ. ಸೊ ಬಾಯ್ ಆದರೂ ಗರ್ಲ್ ಆದರೂ ಯೂಸ್ ಆಗಲಿ ಅಂತ ಲೈಕ್ ಆಲ್ಮೋಸ್ಟ್ ಪಿಂಕ್ ಆ್ಯಂಡ್ ಬ್ಲೂ ಇರೋದೇ ತೊಗೊಂಡಿದ್ದೆ.
ದಿಸ್ ಇಸ್ ದ ಲಾಸ್ಟ್ ಒನ್. ಈ ಥರ ಒಂದು ಕ್ಯೂಟ್ ಜಿರಾಫೆ ಪ್ರಿಂಟ್ ಇದೆ. ಇದನ್ನು ವಾಶ್ ಮಾಡಿ ಯೂಸ್ ಮಾಡಿದ್ದೀನಿ, ಯಾವುದೇ ರೀತಿ ಕಲರ್ ಹೋಗಿಲ್ಲ. 100% ಕಾಟನ್. ಇಟ್ಸ್ ವೆರಿ ಗುಡ್, ಯು ಕ್ಯಾನ್ ಗೋ ಫಾರ್ ಇಟ್. ಇದು ಪ್ಯಾಕ್ ಆಫ್ 3 ಆಗಿ ಬರುತ್ತೆ, ಬಟ್ ದಿಸ್ ಐಟಮ್ ಇಸ್ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್. ನೆಕ್ಸ್ಟ್ ಒನ್ ಬಂದು ವಿ ಹ್ಯಾವ್ ಬೇಬಿ ಟವಲ್. ಈ ಥರ ಬರುತ್ತೆ. ಇದು ಕೂಡ ಬೇಬಿ ಹಗ್ ಅವ್ರದ್ದು. ಇದು ತಲೆ ಹತ್ರ ಬರುತ್ತೆ. ತುಂಬ ಚೆನ್ನಾಗಿ ವಾಟರ್ ಅಬ್ಸರ್ವ್ ಮಾಡುತ್ತೆ. ಈಸಿಯಾಗಿ ನೀವು ಬೇಬಿನ ಡ್ರೈ ಮಾಡ್ಬೋದು ಇದರಲ್ಲಿ. ಆ್ಯಂಡ್ ನೀವು ಹಿಂಗೆ ಹಾಕಿ ಬೇಬಿನ ಬಾತ್ರೂಮಿಂದ ಈ ಥರ ಕ್ಯಾರಿ ಮಾಡಿಕೊಂಡು ತೊಗೊಬರೋಕ್ಕೆ ಈಸಿ ಆಗುತ್ತೆ. ಇಟ್ ಈಸ್ ವೆರಿ ಬಿಗ್ ಕನ್ಸಿಡರಿಂಗ್ ದ ಬೇಬಿ ಸೈಜ್. ಲೈಕ್ ಆಲ್ಮೋಸ್ಟ್ ಒಂದು 6 ಮಂತ್ಸ್ ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ಲೈಕ್ ಕ್ಯಾರಿ ಸುತ್ಕೊಂಡು ಬರೋಕ್ಕೆ. ಆಮೇಲೆ ನಿಮಗೆ ಸುತ್ತ ಕಷ್ಟ ಆಗ್ಬೋದು, ಬಟ್ ಯು ಕ್ಯಾನ್ ಯೂಸ್ ಇಟ್. ಅಗೇನ್ ಇದು ಯಾವುದೇ ರೀತಿ ಕಲರ್ ಬ್ಲೀಡ್ ಆಗಿಲ್ಲ. ತುಂಬ ಸತಿ ವಾಶ್ ಮಾಡಿದ್ದೀನಿ, ಲಿಂಟು ಬಂದಿಲ್ಲ. ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ಇಟ್. ಬೇರೆ ಬೇರೆ ಪ್ರಿಂಟ್ಸಲ್ಲಿ ಇದು ಸಿಗುತ್ತೆ, ಪ್ರಿಂಟ್ಸ್ ಆ್ಯಂಡ್ ಕಲರ್ಸಲ್ಲಿ. ಬಟ್ ಈ ಪ್ರಾಡಕ್ಟ್ ಕರೆಂಟ್ಲಿ ಇಟ್ಸ್ ಔಟ್ ಆಫ್ ಸ್ಟಾಕ್. ಮೋಸ್ಟ್ ಆಫ್ ದ ಐಟಮ್ಸ್ ನಾನು ತರಿಸಿದ್ದು ಔಟ್ ಆಫ್ ಸ್ಟಾಕ್ ಆಗೋಗಿದೆ. ಸೊ ಸಿಮಿಲರ್ ಪ್ರಾಡಕ್ಟ್ನ ನಾನು ನಿಮಗೆ ಸೈಡಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ನಿಮ್ಮ ಚಾಯ್ಸ್, ನೀವು ಯಾವ ಕಲರ್ ಬೇಕೋ ಆ ಕಲರ್ ತರಿಸ್ಕೋಬೋದು. ಪರ್ಸ್ನಲಿ ಬೇಬಿ ಹಗ್ ಬ್ರ್ಯಾಂಡ್ನ ನಾನು ರೆಕಮೆಂಡ್ ಮಾಡ್ತೀನಿ ಟವಲ್ಸ್ಗೆ, ಬಿಕಾಸ್ ದೇ ಆರ್ ವೆರಿ ಗುಡ್. ನೆಕ್ಸ್ಟ್ ಒಂದು ಬಂದು ವಿ ಹ್ಯಾವ್ ದಿಸ್ ಟವಲ್ ನಾನು 2 ತರಿಸಿದ್ದೆ, ಬಟ್ ನಾನು ಇದನ್ನ ಇನ್ನೂ ಯೂಸ್ ಮಾಡಿಲ್ಲ. ಯಾಕಂದರೆ ಇಟ್ಸ್ ಲೈಕ್ ಟೂ ಬಿಗ್ ಫಾರ್ ಮೈ ಬೇಬಿ. ಹಿಸ್ ಜಸ್ಟ್ 1.5 months ಅಲ್ವಾ. ಸೊ ದಿಸ್ ಒನ್ ಈಸ್ ಲೈಕ್ ಟೂ ಬಿಗ್. ನಾನು ಇನ್ನೂ ಯೂಸ್ ಮಾಡಬೇಕು. ಬಟ್ ನಾನು ವಾಶ್ ಮಾಡಿದ್ದೆ. ವಾಶ್ ಮಾಡಿದಾಗ ಯಾವುದೇ ಕಲರ್ ಬ್ಲೀಡ್ ಆಗಲಿ ಲಿಂಟ್ ಆಗಲಿ ಬಂದಿಲ್ಲ. ಮಾಯ್ಶ್ಚರ್ನ ತುಂಬ ಬೇಗ, ವಾಟರ್ನ ತುಂಬ ಬೇಗ ಅಬ್ಸರ್ವ್ ಮಾಡುತ್ತೆ. ಅದೇ ಬೇಕಾಗಿರೋದಲ್ಲ ಟವಲ್ಸಲ್ಲಿ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ಇಟ್. ಇದು ಬ್ರ್ಯಾಂಡ್ ಬಂದು SIQ ಅಂತ ಏನೋ ಇತ್ತು, ಬಟ್ again SILQ ಅನ್ಸುತ್ತೆ ಅದು. ಐ ಡೋಂಟ್ ಹೌ ಟು ಪ್ರೊನೌನ್ಸ್ ಇಟ್. ಅಗೇನ್ ದಿಸ್ ಇಸ್ ವೆರಿ ಗುಡ್, ಬಟ್ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್. ನನಗೆ ಸಿಮಿಲರ್ ಆಗಿ ಯಾವುದು ಸಿಕ್ಕಿಲ್ಲ. ಹಾಗೆ ಐ ಡೋಂಟ್ ನೋ, ನೀವು ಸ್ಟೋರ್ಗೆ ಹೋಗಿ ಇಫ್ ಯು ವಾಂಟ್ ಟು ಚೆಕ್, ಇದೇ ಥರ ಎಕ್ಸ್ಟ್ರಾ ಔಟರ್ ಕವರೇಜ್ ಬರುತ್ತೆ ಒಂದು ಟ್ರಾನ್ಸ್ಪರೆಂಟ್ ಪ್ಯಾಕೇಜಲ್ಲಿ. ಯು ಕ್ಯಾನ್ ಗೋ ಫಾರ್ ಇಟ್. ಸ್ವಲ್ಪ ನಿಮ್ಮ ಬೇಬೀಸ್ ಇನ್ನೂ ದೊಡ್ಡವರಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಫಾರ್ ದಿಸ್ ಟವಲ್. ಇಟ್ ಈಸ್ ವೆರಿ ಗುಡ್. ನೆಕ್ಸ್ಟ್ ಬಂದು ನಾನು 2 ಸ್ವೆಟರ್ಸ್ ಆರ್ಡರ್ ಮಾಡಿದ್ದೆ. ಈ ಥರ ಒಂದು, ದಿಸ್ ಒನ್ ಐ ಆಮ್ ಕರೆಂಟ್ಲಿ ಯೂಸಿಂಗ್. ಇದು 0 to 6 months ಏಜ್ ಗ್ರೂಪ್ದು. ಈ ಥರ ಸೂಪರ್ ಸಾಫ್ಟ್, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೀವು ನೋಡ್ಬೋದು, ವೆರಿ ಸಾಫ್ಟ್ ಫಾರ್ ಬೇಬಿ ಸ್ಕಿನ್. ಐ ವಿಶ್ ದೊಡ್ಡವ್ರಿಗೂ ಇದೇ ಥರ ಸ್ವೆಟರ್ ಕ್ವಾಲಿಟಿ ಬಂದಿದೆ. ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಶಾಪ್ಡ್. ಈ ಥರ ಕೈ ಹತ್ರ ಈ ಥರ ಕ್ಯೂಟ್ ಹಾರ್ಟ್ ಪ್ರಿಂಟ್ ಇದೆ. ಕರೆಂಟ್ಲಿ ಐ ಆಮ್ ಯೂಸಿಂಗ್ ದಿಸ್ ಒನ್ ಫಾರ್ ಮೈ ಬೇಬಿ, ಯಾಕಂದರೆ ಇಟ್ ಫಿಟ್ಸ್ ಹಿಮ್. ಸ್ವಲ್ಪ ಲೂಸ್ ಆಗುತ್ತೆ, ಬಟ್ ಅಗೇನ್ ಇಟ್ಸ್ ಅ ಗುಡ್. ದಿಸ್ ಐಟಮ್ ಇಸ್ ಆಲ್ಸೋ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್. ಸೊ ಬೇಬಿ ಹಗ್ ಅವ್ರದ್ದು ಸ್ವೆಟರ್ಸ್ ಆರ್ ಗುಡ್. ಯು ಕ್ಯಾನ್ ಗೋ ಫಾರ್ ಬೇಬಿ ಹಗ್ ಸ್ವೆಟರ್ಸ್. ಫಸ್ಟ್ ಕ್ರೈ ಆ್ಯಪಲ್ ಸಿಗುತ್ತೆ ನಿಮಗೆ, ಬಟ್ ದಿಸ್ ಐಟಮ್ ಇಸ್ ಕರೆಂಟ್ಲಿ ಔಟ್ ಆಫ್ ಸ್ಟಾಕ್. ನಿಮ್ಗೆ ಇಷ್ಟ ಬಂದಿದ್ದು ಯಾವುದಾದ್ರೂ ಪ್ರಿಂಟ್ ಅಥವಾ ಕಲರ್ಸ್ ತಗೋಬೋದು, ಬಟ್ ಐ ರೆಕಮೆಂಡ್ ಬೇಬಿ ಹಗ್ ಬ್ರ್ಯಾಂಡ್ದು ಪ್ರಾಡಕ್ಟ್ಸ್. ಅಗೇನ್ ನೆಕ್ಸ್ಟ್ ಒನ್ ವಿ ಹ್ಯಾವ್ ಒನ್ ಮೋರ್ ಸ್ವೆಟರ್. ಇದು ಬಂದು ರೆಡ್ ಕಲರ್. ನನಗೆ ತುಂಬ ಇಷ್ಟ ಆಯಿತು ಪ್ರಿಂಟ್, ಈ ಪೆಂಗ್ವಿನ್ ಪ್ರಿಂಟ್, ಅದಕ್ಕೋಸ್ಕರ ತಗೊಂಡೆ. ಬಟ್ ದಿಸ್ ಇಸ್ ಟೂ ಬಿಗ್ ಫಾರ್ ಮೈ ಬೇಬಿ. ಐ ಥಿಂಕ್ ಹಿ ಶುಡ್ ಟರ್ನ್ ಅಟ್ ಲೀಸ್ಟ್ 1 year ಇದನ್ನ ಹಾಕೋಕ್ಕೆ. ಅಷ್ಟು ದೊಡ್ಡದಾಗಿದೆ. ಶಾಪ್ ಮಾಡಿದಾಗ ನನಗೆ ಗೊತ್ತಾಗಿಲ್ಲ. ಐ ಬಾಟ್ ಇಟ್ ಓನ್ಲಿ ಬಿಕಾಸ್ ಆಫ್ ದ ಪ್ರಿಂಟ್. ನನಗೆ ತುಂಬ ಇಷ್ಟ ಆಯಿತು ಅಂತ ತೊಗೊಂಡಿದ್ದು ಇದು. ಆ್ಯಂಡ್ ಅಗೇನ್ ಅದಕ್ಕಿಂತ ಇದು ಇನ್ನೂ ಸಾಫ್ಟ್ ಇದೆ, ಟು ಬಿ ಆನೆಸ್ಟ್. ಒಳಗಡೆ ಈ ಥರ ಯಾವುದೋ ಬೇರೆ ಕಲರ್ ಇದೆ, ಬಟ್ ದಿಸ್ ಇಸ್ ಸೋ ಪ್ರಿಟಿ. ತುಂಬ ಚೆನ್ನಾಗಿದೆ. ನನಗೆ ತುಂಬ ಇಷ್ಟ ಆಗಿ ಇದನ್ನ ತೊಗೊಂಡಿದ್ದು ನಾನು. ಬಟ್ ಐ ಹ್ಯಾವೆಂಟ್ ಯೂಸ್ಡ್ ಇಟ್. ಅಗೇನ್ 1 year ಆದಮೇಲೆ ನೋಡೋಣ, ಯೂಸ್ ಮಾಡೋಣ. ಸೊ ನೆಕ್ಸ್ಟ್ ಒನ್ ಬಂದು ಈ ಬೇಬಿ ಗ್ರೂಮಿಂಗ್ ಕಿಟ್. ಆ್ಯಕ್ಚುಲಿ ಈ ಥರ ಪ್ಯಾಕೇಜಿಂಗ್ ಬಂದಿರಲಿಲ್ಲ, ನಾನೇ ಸಪ್ರೇಟಾಗಿ ಬಾಕ್ಸ್ ತೊಗೊಂಡು ಹಾಕಿದ್ದು. ಇದರಲ್ಲಿ ನಿಮಗೆ 2 ಕೊಂಬ್ ಬರುತ್ತೆ. ಒಂದು ಬ್ರಷ್ ಥರ, ಇನ್ನೊಂದು ಕೋಮ್ ಥರ. ನಾನು ಇದನ್ನು ಯೂಸ್ ಮಾಡ್ತೀನಿ ಬೇಬಿಗೆ, ಬಿಕಾಸ್ ಬ್ರಿಸಲ್ಸ್ ತುಂಬ ಸಾಫ್ಟ್ ಇದೆ. ಎವ್ರಿ ಡೇ ನಿಮ್ಮ ಬೇಬಿ ಹೇರ್ಸ್ನ ಕೋಮ್ ಮಾಡೋದು ಇಸ್ ರಿಯಲಿ ಎಸೆನ್ಷಿಯಲ್. ಸೊ ಡೂ ಕೋಮ್ ಯೋರ್ ಬೇಬಿ ಹೇರ್ಸ್. ಈ ಥರ ಬರುತ್ತೆ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸೀಸರ್ ಬರುತ್ತೆ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ಸೀಸರ್ ಯೂಸ್ ಮಾಡ್ತಿದ್ದೆ. ಇವಾಗ ಸ್ವಲ್ಪ ಒಂದು ದೊಡ್ಡವನಾಗಿರೋದಕ್ಕೆ ಐ ಯೂಸ್ ದಿಸ್ ನೇಲ್ ಕಟ್ಟರ್. ಇಟ್ ಈಸ್ ವೆರಿ ಟೈನಿ, ಬಟ್ ಅದು ಶಾರ್ಪ್ ಇದೆ, ಆರಾಮಾಗಿ ಕಟ್ ಮಾಡ್ಬೋದು. ಐದರ್ ಯು ಕ್ಯಾನ್ ಯೂಸ್ ಸಿಸರ್ಸ್ ಆರ್ ದಿಸ್ ನೇಲ್ ಕಟ್ಟರ್. ಈಗೇನು ಒಂದು ಫೈಲರ್ ಇದೆ, ಇದನ್ನು ನಾನು ಆ್ಯಕ್ಚುಲಿ ಯೂಸ್ ಮಾಡಲ್ಲ, ವೇಸ್ಟೇ. ಇದು ಎರಡೂ ವೇಸ್ಟೇ, ಯೂಸ್ ಮಾಡ್ತಿಲ್ಲ. ಸೊ ಇಟ್ ಕೇಮ್ ವಿತ್ ದ ಪ್ಯಾಕೇಜ್. ಐ ಹ್ಯಾಡ್ ಟು ಬೈ ದ ಎಂಟೈರ್ ಥಿಂಗ್. ಆ್ಯಂಡ್ ಇದಕ್ಕೆ ಬಾಕ್ಸ್ ಏನೂ ಬಂದಿರಲಿಲ್ಲ, ಸೊ ನಾನೇ ಒಂದು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ.
ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸೊ ದಿಸ್ ವಾಸ್ ದ ಫಸ್ಟ್ ಕ್ರೈ ಹಾಲ್. ನಾನು ಎಲ್ಲನೂ ಫಸ್ಟ್ ಕ್ರೈ ಆ್ಯಪಿಂದ ಆರ್ಡರ್ ಮಾಡಿರೋದು. ಶಾಪ್ಗೂ ವಿಸಿಟ್ ಮಾಡಿದ್ದೆ, ಬಟ್ ಫಸ್ಟ್ ಆಫ್ ಆಲ್ ದೇ ವಾಸ್ ನೋ ಡಿಸ್ಕೌಂಟ್ ಶಾಪಲ್ಲಿ, ಆ್ಯಂಡ್ ನನಗೆ ಬೇಕಾಗಿರೋ ಒಂದು ಪ್ರಾಡಕ್ಟ್ಸು ನನಗೆ ಶಾಪಲ್ಲಿ ಸಿಕ್ಕಿರಲಿಲ್ಲ. ವೆಬ್ಸೈಟ್ ಹ್ಯಾಸ್ ಅ ವೈಡ್ ರೇಂಜ್ ಆಫ್ ವೆರೈಟಿ. ನೀವು ಡೆಫಿನೆಟ್ಲಿ ನಿಮ್ಗೆ ಏನೇನು ಬೇಕು ಎಲ್ಲನೂ ಶಾಪ್ ಮಾಡ್ಬೋದು. ಆಲ್ಮೋಸ್ಟ್ ಎಲ್ಲ ಥರದ ಬೇಬಿ ಪ್ರಾಡಕ್ಟ್ಸು ನಿಮಗೆ ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ. ಆ್ಯಂಡ್ ಏನಾದರೂ ಒಂದು ಆಫರ್ ಇದ್ದೇ ಇರುತ್ತೆ. ಸೀಬಾಮೆಡ್ಗೆ ಆಲ್ವೇಸ್ 10% ಆಫರ್ ಇರುತ್ತೆ. ಆ್ಯಂಡ್ ಕ್ಲೋತಿಂಗ್ಸ್ ಮೇಲೇನು ಮಿನಿಮಮ್ 10 to 20%, sometimes 40% ಆಫ್ ಇರುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ಗೋ. ಇಟ್ ವಿಲ್ ಬಿ ಎಕನಾಮಿಕಲ್ ಆಲ್ಸೋ, ಆ್ಯಂಡ್ ನಿಮಗೆ ಒಳ್ಳೆ ಪ್ರಾಡಕ್ಟು ಸಿಗುತ್ತೆ. ಸೊ ದ್ಯಾಟ್ ವಾಸ್ ಪ್ರಿಟಿ ಮಚ್ ಫಾರ್ ಟುಡೇ. ಹೋಪ್ ಈ ವಿಡಿಯೋ ಸ್ವಲ್ಪ ಜನಕ್ಕಾದರೂ ಯೂಸ್ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಬಂದು ನಾನು ಅಮೆಝಾನ್ ಹಾಲ್ ಮಾಡೋಣ ಅಂತಿದ್ದೀನಿ. ಅಗೇನ್ ಆಲ್ರೆಡಿ ನಾನು ತರಿಸಿರೋ ಪ್ರಾಡಕ್ಟ್ಸೇ, ಯೂಸ್ ಮಾಡಿರೋ ಪ್ರಾಡಕ್ಟ್ಸೇ, ಅದ್ರದ್ದು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಡೂ ಕಮ್ ಬ್ಯಾಕ್ ನೆಕ್ಸ್ಟ್ ವೀಕ್ ಆ್ಯಂಡ್ ಚೆಕ್ ಫಾರ್ ಮೈ ನ್ಯೂ ವಿಡಿಯೋ. Until then, take care. Bye bye.